ಮಿಡಲ್ ಕ್ಲಾಸ್ ರಾಮಾಯಣ ಬಿಗ್ ಬಾಸ್ ಖ್ಯಾತಿಯ ನಟಿ ಮೋಕ್ಷಿತಾ ಪೈ ಅವರು ಮೊಟ್ಟ ಮೊದಲ ಬಾರಿಗೆ ಸ್ಯಾಂಡಲ್ವುಡ್ಗೆ ಪ್ರವೇಶವನ್ನ ಮಾಡ್ತಾ ಇರುವಂತಹ ಸಿನಿಮಾ. ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಾ ಇರುವಂತಹ ನಿರ್ದೇಶಕ ಧನುಷ್ ಅವರು ನಮ್ಮ ಬಾಸ್ ಟಿವಿ ಜೊತೆಗೆ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ ಅಂಡ್ ಕಂಗ್ರಾಚುಲೇಷನ್ಸ್. ಎರಡನೇ ಸಿನಿಮಾ ಬೆಳ್ಳಿ ಪರದೆಯಲ್ಲಿ ಮಿಂಚೋದಕ್ಕೆ ಸೆಪ್ಟೆಂಬರ್ 12ಕ್ಕೆ ರಿಲೀಸ್ ಆಗ್ತಾ ಇದೆ. ವೈಬ್ಸ್ ಹೇಗಿದೆ ಅಂತ? ಸರ್ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ವೈಬ್ ಚೆನ್ನಾಗಿದೆ. ಕೆಲವರು ನನಗೆ ಇವಾಗ ಅದೇ ಮಾತಾಡ್ತಾ ತುಂಬ ಟೈಮ್ ಕಡಿಮೆ ಇದೆ ಅಂತ ಹೇಳಿದ್ರು. ಬಟ್ ನನ್ನ ಪ್ರಕಾರ ನನಗೇನು ಟೈಮ್ ಕಡಿಮೆ ಇದೆ ಅಂತ ಅನ್ನಿಸ್ತಿಲ್ಲ. ಯಾಕಂದರೆ ಒನ್ಸ್ ಪಾಸಿಟಿವ್ ಟಾಕ್ ತಗೊಳಕ್ಕೆ ಶುರುವಾದರೆ ಸಿನಿಮಾ ಆಟೋಮೆಟಿಕಲಿ ಜನ ತಗೊತಾರೆ ಸರ್. ಒಬ್ಬರು ಬಂದು 10 ಜನಕ್ಕೆ ಪ್ರಚಾರ ಮಾಡುವಂಥ ಕಾಲ ಇದು. ಯಾಕಂದರೆ ಸೂಪ್ರಮ್ಸು ಅಂತ ಒಳ್ಳೆ ಕಂಟೆಂಟ್ ಸಿನಿಮಾ ಗೆದ್ದಿದೆ. ನಾವು ನಮ್ಮ ಸಿನಿಮಾನು ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಅಂತ ನಂಬಿದ್ದೀವಿ. ನಮ್ಮದು ಕಮರ್ಷಿಯಲ್ ಆಸ್ಪೆಕ್ಟ್ಸು, ಫೈಟ್ಸು ಆ ಥರ ಸಿನಿಮಾ ಅಲ್ಲ. ಒಂದೊಳ್ಳೆ ಕಂಟೆಂಟ್ ಸಬ್ಜೆಕ್ಟ್ ಅಂತ ನಂಬಿದ್ದೀವಿ. ನೀವು ಟ್ರೈಲರ್ ನೋಡಿದ್ರೆ 3 ನಿಮಿಷ ಬಿಟ್ಟಿದ್ದೀನಿ ಸರ್. ನಾನು ಕಟ್ ಮಾಡಿ ಇದು 4 ನಿಮಿಷ. ನನ್ನ ಹತ್ರ ಇನ್ನೂ ವಿಷಯ ಇದೆ. ನಾನು ಇನ್ನೊಂದು ಟ್ರೈಲರ್ ಕೂಡ ಬಿಡ್ಬೋದು, ಅಷ್ಟು ವಿಷಯ ಇದೆ. ಅದಕ್ಕೆ 3 ನಿಮಿಷ ಕಾನ್ಫಿಡೆಂಟ್ ಆಗಿ ಬಿಟ್ಟಿದ್ದೀನಿ. ಬಟ್ ನೀವೇನು ನೋಡಿದ್ರು ಟ್ರೈಲರಲ್ಲಿ ಅದರಲ್ಲಿ 20% ಮ್ಯಾಟ್ರ್ ಇಲ್ಲ. 20% ನಾನು ಕತೆ ಬಿಟ್ಕೊಟ್ಟಿಲ್ಲ. ಇನ್ನೂ ಬೇಕಾದ್ರೆ 4 ನಿಮಿಷ ಟ್ರೈಲರನ್ನು ಬಿಟ್ಟರು ಇನ್ನೂ ವಿಷಯ ಇದೆ. ಹಂಗೆ ಕಾನ್ಫಿಡೆನ್ಸ್ ಇದೆ ಸರ್, ಕಂಟೆಂಟ್ ಮೇಲೆ ಕಾನ್ಫಿಡೆನ್ಸ್ ಇದೆ. ಹಂಗಾಗಿ ಯಾವಾಗ ಬಂದರೂ ನೋ ಇಶ್ಯೂ ಸರ್. ಇವಾಗ 12ನೇ ತಾರೀಕು ರಿಲೀಸ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, 19ನೇ ತಾರೀಕು ರಿಲೀಸ್ ಅನ್ಕೋಣ, 12ನೇ ತಾರೀಕಿಂದ 19ನೇ ತಾರೀಕು ಪ್ರಚಾರ ಆಗಲಿ. ನಾನು ಆದಷ್ಟು ಸ್ಕ್ರೀನ್ಸ್ನ ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಶಾಲಿನಿ ಆರ್ಟ್ಸ್ ಜಾಕ್ ಮಂಜು ಸರ್ ಜೊತೆ ನಾವು ಅದೇ ಮಾತಾಡಿದ್ವಿ. ಕಂಟೆಂಟ್ ತುಂಬ ಚೆನ್ನಾಗಿದೆ. ಫಸ್ಟ್ ವೀಕು ಥಿಯೇಟರ್ಸ್ ಉಳಿಸ್ಕೊಳ್ಳೋಕೆ ಟ್ರೈ ಮಾಡೋಣ. ಸೆಕೆಂಡ್ ವೀಕಿಂದ ಜನ ಪುಲ್ ಆಗ್ತಾರೆ. ಯಾಕಂದರೆ ಇವತ್ತು ನಾವೊಂದು ಉದಾಹರಣೆ ನೋಡ್ಕೊಂಬಂದಿದ್ದೀವಿ ಸರ್. ಸೂಪ್ರಮ್ಸು ಗೆದ್ದಿರೋ ಯುದ್ಧಕಾಂಡ, ಕೆಲವು ಸಿನಿಮಾ ಎಲ್ಲ ಗೆದ್ದಿದೆ ಕಂಟೆಂಟ್ ಸಬ್ಜೆಕ್ಟ್ಸು. ಹಂಗಾಗಿ ಅದರ ಅಡಿಯಲ್ಲಿ ಹೋಗೋಣ, ನಾವು ಅದೇ ಥರ ಹೋಗೋಣ ಅಂತ ಅದನ್ನು ನಂಬ್ಕೊಂಡಿದ್ದೀವಿ ಸರ್ ಅಷ್ಟೇ. ಸಾಮಾನ್ಯವಾಗಿ ಕಮರ್ಷಿಯಲ್ ಸಿನಿಮಾಗಳಾಗಿರ್ಬೋದು, ಆಕ್ಷನ್ ಓರಿಯೆಂಟೆಡ್ ಸಿನಿಮಾಗಳಾಗಿರ್ಬೋದು ಮಾಡ್ತಾರೆ. ಸೊ ನೀವು ಎರಡನೇ ಸಿನಿಮಾಗೆ ಒಂದು ಮಿಡಲ್ ಕ್ಲಾಸ್ ಅಲ್ಲಿ ನಡೆಯುವಂತಹ ಒಂದು ಕೌಟುಂಬಿಕ ಚಿತ್ರವನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ? ಸರ್, ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಕಮರ್ಷಿಯಲ್ ಸಿನಿಮಾಸು ತುಂಬ ಬರ್ತಿದೆ ಸರ್. ಕನ್ನಡ ಇಂಡಸ್ಟ್ರಿ ಅಂತಲ್ಲ, ಎಲ್ಲ ಇಂಡಸ್ಟ್ರಿಯಲ್ಲಿ ಕ್ಯಾಟಗರೀಸ್ 3 ಕ್ಯಾಟಗರಿ ಡೈರೆಕ್ಟರ್ಸ್ ಇರ್ತಾರೆ ಸರ್. ಒಂದು ಎ ಕ್ಯಾಟಗರಿ ಅಂದರೆ ಅವ್ರಿಗೆ ಒಳ್ಳೆ ಬಜೆಟ್ ಹಾಕೋ ಪ್ರೊಡ್ಯೂಸರ್ಸ್ ಇರ್ತಾರೆ, ಒಳ್ಳೆ ಟಾಪ್ ಹೀರೋಸ್ ಇರ್ತಾರೆ, ಇವರು ಕಮರ್ಷಿಯಲ್ ಡೈರೆಕ್ಟರ್ಸು. ಎರಡನೇ ಕ್ಯಾಟಗರಿ ಇವ್ರ ಹತ್ರ ಅರ್ಧಂಬರ್ಧ ಬಜೆಟ್ ಇರುತ್ತೆ, ಅಲ್ಲ ಒಂದು ಲೆವೆಲ್ ಬಜೆಟ್ ಇರುತ್ತೆ, ದೊಡ್ಡ ಹೀರೋಸ್ ಸಿಗಲ್ಲ. ಅವ್ರು ಅದನ್ನ ಅಚೀವ್ ಮಾಡೋಕ್ಕೂ ಟ್ರೈ ಮಾಡ್ತಾರೆ, ಬಟ್ ಅಚೀವ್ ಆಗಲ್ಲ. ಕಮರ್ಷಿಯಲ್ ಸಿನಿಮಾಸ್ ಇವಾಗ 3 ಕೋಟಿ 4 ಕೋಟಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಕಮರ್ಷಿಯಲ್ ಸಿನಿಮಾ ಮಾಡೋಕ್ಕಾಗಲ್ಲ ಸರ್. ನನಗೂ ಕಮರ್ಷಿಯಲ್ ಸಿನಿಮಾ ಮಾಡೋದು ಗೊತ್ತು, ಬಟ್ ಒಂದು ಬಜೆಟ್, ಅದಕ್ಕೊಂದು ಲೆವೆಲ್ ಬಜೆಟ್ ಬೇಕು ಸರ್. ಮೂರನೇ ಕ್ಯಾಟಗರಿ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಎಷ್ಟು ಕಡಿಮೆ ಬಜೆಟ್ ಇದ್ರೂ ಚೆನ್ನಾಗಿ ಎಂಗೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇವಾಗ ಬ್ಲಿಂಕ್ ಅಂತ ಒಂದು ಸಬ್ಜೆಕ್ಟ್ ಬಂತು, ಹೊಂದಿಸಿ ಬರೇರಿ ಅಂತ ಕೆಲವು ಸಿನಿಮಾಗಳೆಲ್ಲ ನೋಡಿದ್ದೀವಿ ನಾವು. ಸೂಪ್ರಮ್ಸು ಇವಾಗ ಉದಾಹರಣೆ. ಈ ಥರ ಸಬ್ಜೆಕ್ಟ್ ಮಾಡುವಂಥ ಈ ಮೂರನೇ ಕ್ಯಾಟಗರಿ. ನಾವೇನು ಮಾಡ್ತೀವಿ ಅಂದರೆ ಆದಷ್ಟು ನ್ಯಾಚುರಲ್ ಆಗಿರೋ ಕಥೆಗಳನ್ನೇ ತೊಗೊತೀವಿ, ನ್ಯಾಚುರಲ್ ಆಗಿ ಎಂಗೇಜಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆ ಕ್ಯಾಟಗರಿನಲ್ಲಿ ನಾವು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿದ್ದು ಕೂಡ ಅದೇ ಕಾರಣಕ್ಕೆ ಸರ್. ಒಂದು ಕಮರ್ಷಿಯಲ್ಗೆ ಅಂತ್ಯ ಇದೆ ಸರ್. ನಾನೇ ಹೇಳ್ತಾ ಇದ್ದೀನಿ, ಕಮರ್ಷಿಯಲ್ ಯಾವತ್ತೋ ಒಂದು ಟೈಮ್ಗೆ ಕಮರ್ಷಿಯಲ್ಗೆ ಅದಕ್ಕೆ ಇವಾಗ ನೋಡಿ, ನಾವು ಜನಕ್ಕೆ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಮಾಡಿ ಅಷ್ಟು ಕೊಟ್ಟರು ಸಾಲಲ್ಲ. ಇವಾಗ ಒಂದು KGF ನೋಡಿದ್ಮೇಲೆ ಇನ್ಯಾವುದೋ ಒಂದು ಚಿಕ್ಕ ಸಿನಿಮಾಲ್ಲಿ ಒಂದು ಫೈಟ್ ನೋಡ್ತೀವಿ ಅಂದರೆ ಅದು ನಮ್ಮ ಕಣ್ಣಿಗೆ ತಂಪು ಕೊಡಲ್ಲ. ಬಟ್ ನ್ಯಾಚುರಾಲಿಟಿಗೆ ಯಾವುದೇ ಕಾರಣಕ್ಕೂ ಎಂಡಿಲ್ಲ. ಸೂಪ್ರಮ್ಸ್ ನೋಡಿದ್ರಲ್ವ ನೀವು, ಇವಾಗ ನ್ಯಾಚುರಲ್ ಆಗಿ ನೀವು ಒಂದು ಸಿನಿಮಾ ಅಲ್ಲ 10 ಸಿನಿಮಾ ಮಾಡಿ, ಸಿನಿಮಾ ಸಬ್ಜೆಕ್ಟ್ ಚೆನ್ನಾಗಿದ್ರೆ ಜನ ನೋಡ್ತಾರೆ. ಅದಕ್ಕೆ ನಾವು ಇದನ್ನ ತೊಗೊಂಡಿದ್ವಿ. ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ಏನೆಲ್ಲ ಕ್ವಾಲಿಟೀಸ್ ಹಾಗೇನೆ ಲೈಕ್ ಕಥೆಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು? ಇದು ನಿಮ್ದೇ ಕಥೆನಾ ಅಥವಾ ಯಾವ್ದಾದ್ರು ಒಂದು ರಿಯಲ್ ಇನ್ಸಿಡೆಂಟ್ ನಡೆದಿರುವಂತಹ ಕಥೆಯನ್ನ ಒಂದು ಎಳೆಯನ್ನ ತಗೊಂಡು ಮಾಡಿರುವಂತದ್ದು? ಸರ್, ಮಿಡಲ್ ಕ್ಲಾಸ್ ರಾಮಾಯಣ ಅಲ್ಲಿ ಒಂದು 50-60% ಮಿಡಲ್ ಕ್ಲಾಸಲ್ಲಿ ಎಲ್ಲರ ಜೀವನದಲ್ಲಿ ನಡೆಯೋದೇ ನಾರ್ಮಲ್ ಆಗಿ ನಡೆಯುತ್ತೆ. ಬಟ್ ಅದು ಬಿಟ್ಟು ಇವಾಗ ನೀವು ಟ್ರೈಲರಲ್ಲಿ ನೋಡಿದ್ದು ನಾರ್ಮಲ್ ಆಗಿ ಎಲ್ಲರೂ ಏನಂತಂದರೆ, ಸರ್ ಈ ಕಾಲದಲ್ಲಿ ಹೆಣ್ಣು ಸಿಕ್ಕಲ್ಲ, ಅದೇ ಫ್ಲಾಟ್ ಇಟ್ಕೊಂಡು ಮಾಡಿದ್ದೀರಾ. ಇದೊಂದು 50% ರೀಸನ್ ಅಷ್ಟೇ. ನಿಮಗೆ ಟ್ವಿಸ್ಟ್ಸು, ಎಂಗೇಜಿಂಗು, ಟರ್ನ್ಸು ಹೆಂಗಿದೆ ಅಂತಂದರೆ, 200 ಸ್ಪೀಡಲ್ಲಿ ಹೋಗೋ ಕಾರ್ನ ಒಂದೇ ಸತಿ ಬ್ರೇಕ್ ಹಾಕಿ ಇಲ್ಲ ಹ್ಯಾಂಡ್ ಬ್ರೇಕ್ ಎತ್ತಿದ್ರೆ ಹೆಂಗಿರುತ್ತೋ ಟರ್ನ್ಸ್ ಹಂಗೆ ತೊಗೊಳತ್ತೆ ಸಿನಿಮಾ. ಅದನ್ನು ನಾನು ಯಾವುದನ್ನೂ ಅದೇ 3 ನಿಮಿಷ ಟ್ರೈಲರ್ ಬಿಟ್ಟರು ನಾನು ಆ ಕತೆ ಬಿಟ್ಕೊಟ್ಟಿಲ್ಲ. ಆ ಥರನೇ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಕಂಪ್ಲೀಟ್ ಎಂಟರ್ಟೈನರ್ ಸರ್. ನಿಮಗೆ 1ನೇ ನಿಮಿಷ ಸಿನಿಮಾ ಶುರುವಾಯಿತು ಅಂದರೆ ಲಾಸ್ಟ್ ನಿಮಿಷವರೆಗೂ ಎಲ್ಲಾದರೂ ಒಂದು ಕಡೆ ಬೋರ್ ಆಯಿತು ಅಂತ ಆಡಿಯನ್ಸ್ಗೆ ಅನಿಸಿದ್ರು ಕೂಡ ಆ ಥರ ನಾವು ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿಲ್ಲ ಸರ್. ತುಂಬ ಅಚ್ಚುಕಟ್ಟಾಗಿ ಸ್ಕ್ರಿಪ್ಟ್ ರೈಟಿಂಗ್ ತುಂಬ ಸ್ಟ್ರಾಂಗ್ ಆಗಿ ಮಾಡಿದ್ದೀವಿ. ಟೀಮ್ ವರ್ಕ್ ಅಂತ ಕರಿತೀವಿ. ಮತ್ತು ಎಲ್ಲ ಆರ್ಟಿಸ್ಟ್ಗಳು ಅದೇ ಥರ ನಮಗೆ ಕೋಆರ್ಡಿನೇಟ್ ಮಾಡಿದ್ದಾರೆ ಪ್ರತಿಯೊಬ್ಬರು. ಇವಾಗ ಮಾಡಿರೋಂಥ ಲೀಡ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ನಾವು ಇಲ್ಲಿ ಬಂದಿಲ್ಲ ಕೆಲವರೆಲ್ಲ, ಎಸ್ ನಾರಾಯಣ್ ಸರ್ ಆಗಿರ್ಬೋದು, ಜಗಪ್ಪ ಅವರಾಗಿರ್ಬೋದು, ಕೂತು ಇವಾಗ ನಾಳೆ ಶೂಟಿಂಗ್ ಅಂದರೆ ಇವತ್ತಿನ ದಿನ ಕೂತು ಆ ಕ್ಯಾರೆಕ್ಟರ್ ಏನು, ಆ ಕತೆ ಏನು, ಇದೆಲ್ಲ ಡಿಸ್ಕಷನ್ ಮಾಡಿದ್ದೀವಿ. ತುಂಬ ನ್ಯಾಚುರಲ್ ಆಗಿ ಬಂದಿದೆ ಸರ್ ಸಿನಿಮಾ. ನ್ಯಾಚುರಲ್ ಸಬ್ಜೆಕ್ಟ್. ಒಂದು ಹುಡುಗಿ ಸಿಕ್ತಿಲ್ಲ ಅನ್ನುವಂತಹ ಕಥೆಯನ್ನು ಇಟ್ಕೊಂಡು ಮಾಡಿರೋದ್ರಿಂದ, ಸೊ ಡೈರೆಕ್ಟರ್ಗೆ ರಿಯಲ್ ಲೈಫಲ್ಲಿ ಹುಡುಗಿ ಸಿಕ್ಕಿದಾರ? ಸಿಕ್ಕಿದ್ದಾರೆ ಸರ್.
ಸಿಕ್ಕಿದ್ದಾರೆ, ಬಂದಿದ್ದಾರೆ ಸರ್, ಇಲ್ಲೂ ಇದ್ದಾರೆ. ಸಿಕ್ಕಿದ್ದಾರೆ. ಮೋಕ್ಷಿತಾ ಅವ್ರನ್ನೇ ಯಾಕೆ ನೀವು ಕಪ್ಪಾಗಿ ತೋರಿಸಿದ್ರ? ಅಷ್ಟು ಚೆನ್ನಾಗಿರುವಂತ ಮೋಕ್ಷಿತಾ ಅವ್ರನ್ನ ಸಿನಿಮಾದಲ್ಲಿ ಯಾಕೆ ಅಷ್ಟೊಂದು ಕಪ್ಪಾಗಿ ತೋರಿಸಿದಿರ ಅಂತ? ಸರ್ ಹೇಳಬೇಕು ಸರ್, ಇದಕ್ಕೆ ನಾನು ಆನ್ಸರ್ ಹೇಳಬೇಕು ಸರ್. ಒಬ್ಬ ಕಪ್ಪು ಹುಡುಗಿನ ನಾರ್ಮಲ್ ಆಗಿ ಕರ್ಕೊಂಬಂದು ತೋರಿಸಿದ್ರೆ ಅದು ನಾರ್ಮಲ್. ಬಟ್ ನಮ್ಗೇನ್ ಬೇಕಾಗಿತ್ತು ಅಂದ್ರೆ ಆ ಗ್ಲಾಮರ್ ಎಷ್ಟು ಕಪ್ ಮಾಡಿದ್ರು ಕೂಡ ಆ ಗ್ಲಾಮರ್ ಔಟ್ ಆಗಬಾರ್ದು. ನನ್ಗೆ ಆ ಥರದ್ದು ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು. ಅಂದ್ರೆ ಸರ್, ಕಪ್ಪಿರೋರು ಚೆನ್ನಾಗಿರ್ತಾರೆ ಹುಡುಗಿರು, ನೋಡಿರ್ಬೋದು ನೀವು. ಕಪ್ಪು ಬೆಳಪು ಅನ್ನೋದು ಬಿಟ್ರೆ ಚೆನ್ನಾಗಿರೋರು ಚೆನ್ನಾಗಿರ್ತಾರೆ. ಹಂಗಾಗಿ ಅವ್ರಿಗೆ ಎಷ್ಟೇ ಡಿ ಗ್ಲಾಮರ್ ಹಾಕಿದ್ರು ಕೂಡ ಅವ್ರು ಚೆನ್ನಾಗಿ ಕಾಣಿಸ್ತಿದ್ದಾರೆ ಸ್ಟಿಲ್. ಈ ಕಾನ್ಫಿಡೆನ್ಸ್ ಮೇಲೆ ನಾವು ಲುಕ್ ಟೆಸ್ಟ್ ಮಾಡಿದ್ವಿ. ಲುಕ್ ಟೆಸ್ಟ್ ಮಾಡಿದಾಗ ಒಂದು ಕಾನ್ಫಿಡೆಂಟ್ ಬಂತು. ಅವ್ರು ಹೇಳ್ದಂಗೆ ನಾವು ಸ್ಟಾರ್ಟಿಂಗ್ ಇಷ್ಟೇ ಸ್ವಲ್ಪ ಕಪ್ಪು ಅಂತ ಅಂದ್ವಿ. ಆಮೇಲೆ ನಮ್ಗೇನು ಕ್ಯಾರೆಕ್ಟರ್ ಬೇಕೋ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಅವ್ರು ಅರ್ಥ ಮಾಡ್ಕೊಂಡ್ರು. ಅರ್ಥ ಮಾಡ್ಕೊಂಡಿದ್ದಾದ್ಮೇಲೆ ಅವ್ರಿಗೆ ಫೈನಲ್ ಪ್ರಾಡಕ್ಟ್ ಅರ್ಥ ಆಯಿತು. ಓ, ಈ ಸಿನಿಮಾಗೆ ಇದೇ ಬೇಕು, ನಾನು ಹಿಂಗೆ ಮಾಡಬೇಕು, ಇದು ಕ್ಯಾರೆಕ್ಟರ್ ಇದು. ಮತ್ತು ಇನ್ನೊಂದೇನೆಂದರೆ, ಟ್ರೈಲರಲ್ಲಿ ತುಂಬ ಕಡಿಮೆ ತೋರಿಸಿದ್ವಿ ಮೋಕ್ಷಿತಾ ಮೇಡಮ್ನ, ತುಂಬ ಕಡಿಮೆ ತೋರಿಸಿದ್ದೀನಿ. ಯಾಕಂದರೆ ಸಿನಿಮಾನಲ್ಲಿ ಫ್ಲಾಟ್ ಅವ್ರದ್ದೇ ಇರೋದು. ಹಂಗಾಗಿ ತುಂಬ ಕಡಿಮೆ ತೋರಿಸಿ, ನಾನೆಲ್ಲ ತೋರಿಸ್ಬಿಟ್ರೆ ಮತ್ತೆ ಸಿನಿಮಾ ನೋಡೋಕ್ಕೆ ಎಂಗೇಜಿಂಗ್ ಇರೋ. ಅದಕ್ಕೋಸ್ಕರನೇ ಮೋಕ್ಷಿತಾ ಮೇಡಮ್ ತಗೊಂಡು, ಚಾಲೆಂಜಿಂಗ್ ಆಗಿರೋದು. ಈ ಒಂದು ಪಾತ್ರಕ್ಕೆ ಮೋಕ್ಷಿತಾ ಅವರು ಏನಕ್ಕೆ ಸೂಟೇಬಲ್ ಅಂತ ಅನ್ನಿಸ್ತು ನಿಮ್ಗೆ ಅಂತ? ಸರ್, ಚಾಲೆಂಜಿಂಗ್ ಕ್ಯಾರೆಕ್ಟರ್ ಆಗಿರೋದ್ರಿಂದ. ಮತ್ತು ನನಗೆ ಸ್ವಲ್ಪ ಜನ, ಒಂದು 4-5 ಜನನ ಕೇಳಿ ನೋಡಿದೆ. ಇವಾಗ ಫ್ಯಾಮಿಲಿ ಆಡಿಯನ್ಸ್ನ ಕೇಳಿ ನೋಡಿದಾಗ, ನಿಮ್ಗೆ ಯಾವ ಸೀರಿಯಲ್ ಇಷ್ಟ, ಇಲ್ಲ ಯಾವ ಆರ್ಟಿಸ್ಟ್ ಇಷ್ಟ ಅಂತ ಕೇಳಿ ನೋಡಿದಾಗ, ನನಗೆ ಸಿನಿಮಾ ಹೀರೋಯಿನ್ನ ತೊಗೋಬೇಕು ಅಂತ ಇದಕ್ಕೆ ಫಸ್ಟ್ ಆಫ್ ಆಲ್ ಅನಿಸೇ ಇಲ್ಲ ಸರ್. ಒಂದು, ಯಾಕಂದರೆ ಆ ಕ್ಯಾರೆಕ್ಟರ್ ತುಂಬ ಕರುಣೆ ಇರೋಂಥ ಒಂದು ಕ್ಯಾರೆಕ್ಟ್ರು. ಹಂಗಾಗಿ ನಾನು ವಿಚಾರಿಸಿದಾಗ ಒಂದು 10 ಜನದಲ್ಲಿ ನನಗೊಂದು 5-6 ಜನ ಹೇಳಿದ್ದೆ ಮೋಕ್ಷಿತಾ ಪೈ ಅವ್ರ ಆ್ಯಕ್ಟಿಂಗು, ಅವರು ಸ್ಕ್ರೀನ್ ಮೇಲೆ. ನನಗೂ ಆಶ್ಚರ್ಯ ಆಯಿತು ಒಂದು ಟೈಮು. ನಮ್ಮ ಸೆಟ್ಟಲ್ಲಿ ಇವಾಗ ನಮ್ಮ ಹೀರೋಗೆ ಏನಾದರೂ ಕಣ್ಣಲ್ಲಿ ನೀರು ಬರಬೇಕು ಅಂದರೆ ಗ್ಲಿಸರಿನ್ ಯೂಸ್ ಮಾಡ್ತೀವಿ. ಮೋಕ್ಷಿತಾ ಅವ್ರಿಗೆ ಇದುವರೆಗೂ ಯೂಸ್ ಮಾಡಿಲ್ಲ ನಾವು. ಹಂಗೆ ಮಾಡ್ತಾರೆ ಅವರು. ಸುಮ್ಮನೆ ಏನೋ ಬೇಕು ಅಂತ ನಾನು ಹೇಳ್ತಾ ಇರೋದಲ್ಲ. ನಾರ್ಮಲ್ ಆಗಿ ಗ್ಲಿಸರಿನ್ ಇಲ್ಲ ಅಂದರೂ ಕೂಡ ಅಳ್ಬೇಕಾ ಧನುಷ್ ಅವರ, ಓಕೆ ನಾನು ಮಾಡ್ತೀನಿ ಬಿಡಿ ಅಂತ ಸುಮ್ಮನೆ ಹೋಗ್ಬಿಡ್ತಾರೆ. ಬಟ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಕ್ಯಾರೆಕ್ಟ್ರು, ಅಷ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಅವ್ರನ್ನ ತೊಗೊಂಡಿದ್ದೆ ಸರ್. ಫೈನಲಿ ಸೆಪ್ಟೆಂಬರ್ 12ಕ್ಕೆ ತೆರೆ ಮೇಲೆ ಬರ್ತಾ ಇದೆ. ಸೊ ಏನ್ ಹೇಳ್ತೀರಾ ಕನ್ನಡಿಗರಿಗಾಗಿರ್ಬೋದು, ಕನ್ನಡ ಸಿನಿ ಪ್ರೇಕ್ಷಕರಿಗೆ? ಸರ್, 12ನೇ ತಾರೀಕು ಸಿನಿಮಾ ಬರ್ತಾ ಇದೆ. ಥಿಯೇಟ್ರಲ್ಲಿ ಆದಷ್ಟು ಥಿಯೇಟರ್ಸ್ ಪುಷ್ ಮಾಡಿದ್ದೀವಿ. ಮಲ್ಟಿಪ್ಲೆಕ್ಸಲ್ಲಿ ಮ್ಯಾಕ್ಸಿಮಮ್ ಮಲ್ಟಿಪ್ಲೆಕ್ಸ್ನೇ ನಂಬ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ಕ್ವಾಲಿಟಿ ಆಡಿಯನ್ಸು ಸ್ವಲ್ಪ ಮಲ್ಟಿಪ್ಲೆಕ್ಸ್ಗೆ ಈ ನಡುವೆ ಪುಷ್ ಆಗ್ತಿದ್ದಾರೆ, ಥಿಯೇಟರ್ಸ್ಗೂ ಪುಷ್ ಆಗ್ತಿದ್ದಾರೆ. ಬಟ್ ಥಿಯೇಟರ್ಗೆ ನಾವು ಬಾಡಿಗೆ ಕಟ್ಟಿ ಉಳಿಸ್ಕೊಳ್ಳೋ ಅಂಥ ಪರಿಸ್ಥಿತಿ ನಮಗಿಲ್ಲ. ಅದೇ ಮಲ್ಟಿಪ್ಲೆಕ್ಸ್ ಆದರೆ ರೇಷೋ ಬೇಸಸಲ್ಲಿ ಹೋಗುತ್ತೆ ಒಂದು. ಮತ್ತು 1ನೇ ವಾರ ನಾವು ಸ್ಕ್ರೀನ್ಸ್ನ ಉಳಿಸ್ಕೊಂಡ್ರೆ 2ನೇ ವಾರ ಅವರೇ ಪುಷ್ ಮಾಡಿಕೊಡ್ತಾರೆ. ಏನು ಇದು ಸಿನಿಮಾ ಎಲ್ಲರೂ ನಾರ್ಮಲ್ ಪ್ರಕಾರ 12ನೇ ತಾರೀಕು ರಿಲೀಸ್ ಅಂತ ಅಂದ್ಕೊಳ್ಳಿ. ಬಟ್ ನನ್ನ ಕಾನ್ಫಿಡೆನ್ಸ್ ಪ್ರಕಾರ 12ನೇ ತಾರೀಕಿಂದ 18ನೇ ತಾರೀಕುವರೆಗೂ ಏನು ಬರ್ತಾರೋ ಜನ, ಅವರು ಹೋಗಿ ಯಾರಿಗೆ ಮೌತ್ ಟಾಕ್ ಮಾಡ್ತಾರೋ, ಆಮೇಲೆ 19ನೇ ತಾರೀಕಿಂದನೇ ಸಿನಿಮಾ ಶುರುವಾಗೋದು ನನ್ನ ಪ್ರಕಾರ. ಅಂದರೆ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೋ ಸಿನಿಮಾ ಯಾವಾಗಿಂದ ಶುರುವಾಗುತ್ತೋ ಅದೇ ಸ್ಟಾರ್ಟು. ಅದು ನನ್ನ ಪ್ರಕಾರ 19ನೇ ತಾರೀಕಿಂದ ಶುರುವಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಮತ್ತು ಜನಕ್ಕೆ ಟ್ರೈಲರ್ ಇಷ್ಟ ಆಗ್ಬೋದು. ಟ್ರೈಲರ್ ಇಷ್ಟ ಆಗಿ ಇದನ್ನೇನು ಮಾಡ್ಬೋದು, ಇಲ್ಲ ಎಲ್ಲಾದರೂ ಬಂದರೆ ನೋಡೋಣ ಬಿಡು, ಕೆಲವರು ಮರ್ತೋಗ್ಬೋದು, ಈ ಥರನೂ ಇದೆ. ಯಾಕಂದರೆ ಜನಕ್ಕೆ ಇವಾಗ ಶಾರ್ಟ್ ಮೆಮೊರಿ ಸರ್, ತುಂಬ ಶಾರ್ಟ್ ಮೆಮೊರಿ. ಇವಾಗ ಯಾರೋ ಕೇಳಿದ್ರು, ಸರ್ ಯಾಕೆ ಬರೀ 12 ದಿನ ಇಟ್ಕೊಂಡಿದ್ದೀರಾ ಅಂತ. ಸರ್, ಇವಾಗ ಆಯಿತು, ನಾನು ನಿಮ್ಮನ್ನೇ ಕೇಳ್ತೀನಿ, 12 ದಿನ ಹಿಂದೆ ಆಗಿರೋ ಪ್ರೆಸ್ ಮೀಟ್ ನಮಗೆ ಜ್ಞಾಪಕ ಇರಲ್ಲ ಸರ್, ನಮಗಲ್ಲ ಸರ್. ಇವತ್ತು ನೋಡಿ, ಇವಾಗ ಇಲ್ಲಿ ಅಪ್ಲೋಡ್ ಮಾಡಿದ್ರೆ, ಇವಾಗ ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಿದ್ದು ವಿತಿನ್ 10 ಮಿನಿಟ್ಸಲ್ಲಿ ನನ್ನ ಮೊಬೈಲಲ್ಲಿದೆ. ಮೋಕ್ಷಿತಾ ಪೈ ಅವರು ಈ ಥರ ಒಂದು ಪ್ರೆಸ್ ಮೀಟಲ್ಲಿ, ಮಿಡ್ಲ್ ಕ್ಲಾಸ್ ರಾಮಾಯಣ ಪ್ರೆಸ್ ಮೀಟಲ್ಲಿ ಇದ್ದಾರೆ ಅಂತ. ಇನ್ನು 12 ದಿನ ಆದಮೇಲೆ ಇದಿರಲ್ಲ, ಇದು ಸ್ಕ್ರೋಲ್ ಆಗ್ತಾ ಇರುತ್ತೆ. ಹಂಗಾಗಿ ಇವಾಗ ಜನಕ್ಕೆ ಶಾರ್ಟ್ ಮೆಮೊರಿ ಸರ್. ಆದಷ್ಟು ಬೇಗ ನಾವು ವಿಷಯ ಕೊಡಬೇಕು. ಇನ್ನೊಂದು ಹೇಳ್ತೀನಿ ಸರ್, ಯಾವುದೋ ಸಿನಿಮಾ ಬರ್ತಾ ಇದೆ ಅನ್ನೋದಕ್ಕಿಂತ ಯಾವುದೋ ಒಂದು ಸಿನಿಮಾ ಬಂದಿದೆ, ಅದು ಚೆನ್ನಾಗಿದೆ ಅಂತ ಹೇಳೋ ವಿಷಯ ಚೆನ್ನಾಗಿರುತ್ತೆ. ಅದಕ್ಕೆ ಫಸ್ಟ್ ಬಂದ್ಬೇಡ, ಥಿಯೇಟ್ರಿಗೆ ಬಂದ್ಬೇಡ. ನಾವು 1 ಸ್ಕ್ರೀನಲ್ಲಿ ಬರ್ತೀವೋ 2 ಸ್ಕ್ರೀನಲ್ಲಿ ಬರ್ತೀವೋ ನಮಗೆ ಗೊತ್ತಿಲ್ಲ, ಬಂದ್ಬೇಡ. ಇವಾಗ ಸೂಪ್ರಮ್ಸ್ ಓವರ್ ಮಾಡಿದ್ರು ಸರ್, ಪ್ರೀಮಿಯರ್ಸ್, ಪೇಯ್ಡ್ ಪ್ರೀಮಿಯರ್ಸ್ ಮಾಡಿದ್ರು. ಜನ ನೋಡಿ ಪೇಯ್ಡ್ ಪ್ರೀಮಿಯರ್ಸು ಕನ್ನಡ ಇಂಡಸ್ಟ್ರಿಯಲ್ಲಿ 30 ಶೋಸ್ ಆಗಿದ್ದು ಫಸ್ಟ್ ಸಿನಿಮಾ ಸೂಪ್ರಮ್ಸು. ಇದುವರೆಗೂ ಯಾವ ಇಂಡಸ್ಟ್ರಿಯಲ್ಲೂ ಪೇಯ್ಡ್ ಪ್ರೀಮಿಯರ್ಸ್ 30 ಶೋ ಆಗಿದ್ದಿಲ್ಲ. ಅಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದು ಯಾರೋ ಜನ ಸರ್. ಹಂಗಾಗಿ ನಾವು ಜನ ನಂಬ್ಕೊಂಡಿದ್ದೀವಿ ಸರ್ ಅಷ್ಟೇ. ಇವತ್ತು ನಾವೇನೇ ಆರ್ಭಟ ಮಾಡ್ಬೋದು, ಯಾರೇ ಸ್ಟಾರ್ ಕ್ಯಾಸ್ಟ್ ಇರ್ಬೋದು ಸರ್. ಇವಾಗ ಹಾಕ್ಕೊಂಡು ಎಂಥ ಸಿನಿಮಾನಲ್ಲೂ ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಹಾಕ್ಕೊಂಡೇ ಮಾಡ್ತಾರೆ ಸರ್. ಇವಾಗ ನಾನು ತೋರಿಸಿರೋ ಟ್ರೈಲರಲ್ಲಿರೋ ಮುಖಗಳು ಎಂಥ ಚಿಕ್ಕ ಟ್ರೈಲರಲ್ಲೂ, ಇವಾಗ ರೋಡ್ ಮೇಲೆ ಹೋಗ್ತಿದ್ರೆ ನೀವು ಪೋಸ್ಟರ್ಸ್ ನೋಡಿದ್ರೆ 15 ತಲೆ ಇಟ್ಟಿರ್ತಾರೆ, ಎಲ್ಲ ರೆಕಗ್ನೈಸ್ ಫೇಸಸ್ಸೇ ತಲೆಗಳು. ಹಂಗಂತ ಸಿನಿಮಾ ಚೆನ್ನಾಗಿದೆ ಅಂತ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಅದಕ್ಕೆ ನಾನು ಫಸ್ಟು ಲಿರಿಕಲ್ ವೀಡಿಯೋಸು ಕ್ವಾಲಿಟಿ ಕೊಡೋಕೆ ಟ್ರೈ ಮಾಡಿದ್ದೀವಿ. ನಮ್ಮ ಪ್ರಕಾರ ನಾವು ಕ್ವಾಲಿಟಿ ಕೊಟ್ಟಿದ್ದೀವಿ. ನಮ್ಮ ಒಂದು ಉದ್ದೇಶ ಜನಕ್ಕೆ ಹೆಂಗೆ ರೀಚ್ ಆಗುತ್ತೋ ನಾವು ಹೇಳೋಕ್ಕಾಗಲ್ಲ ಸರ್, ನಮ್ಮ ಜಡ್ಜ್ಮೆಂಟ್. ಪೋಸ್ಟರ್ಸ್ ಮಾಡಿದ್ದೀವಿ ನೋಡಿ, ಪೋಸ್ಟರ್ಸು ಇದನ್ನು ಕ್ವಾಲಿಟಿ ಕೊಡೋಕೆ ಟ್ರೈ ಮಾಡಿದ್ದೀವಿ. ಆ ಪೋಸ್ಟರಲ್ಲಿ ಏನೋ ಕಂಟೆಂಟ್ ಹೇಳ್ತಿದ್ದಾನೆ ಅನ್ನೋ ಥರ ಅನಿಸ್ಬೇಕು. ನೆಕ್ಸ್ಟು ಟ್ರೈಲರ್ನು ತುಂಬ ಚೆನ್ನಾಗಿ ಕಟ್ ಮಾಡಿದ್ದೀವಿ ಅಂತ ನಮ್ಮ ಉದ್ದೇಶ. ಜನಕ್ಕೆ ಹೆಂಗೆ ಇಷ್ಟ ಆಗುತ್ತೋ ನೋಡೋಣ.
ಇದೆಲ್ಲ ಪ್ರೋಸೆಸ್. ಜನ ನಮಗೆ ಸಪೋರ್ಟ್ ಮಾಡ್ತಿರೋ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ, ಬುಕ್ ಮೈ ಶೋನಲ್ಲಿ ರೇಟಿಂಗ್ಸ್ ಇರುತ್ತೆ, ಇಲ್ಲ ಇಂಟ್ರೆಸ್ಟ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಬೇಕು, ಇಂಟ್ರೆಸ್ಟ್ ಕೊಡಬೇಕು, ಬುಕಿಂಗ್ಸ್ ಮಾಡ್ಕೋಬೇಕು, ಸಿನಿಮಾ ನೋಡಬೇಕು, ನೋಡಿದ್ಮೇಲೆ ಅದು ಜನಕ್ಕೆ ಹೇಳಬೇಕು, ಅದನ್ನ ಸ್ಟೋರಿಗೋ ವಾಟ್ಸಪ್ಪಲ್ಲೋ ಶೇರ್ ಮಾಡಬೇಕು. ಇನ್ನೊಂದು ಸರ್, ಒಂದು ಒಳ್ಳೆ ಸಿನಿಮಾನ, ಒಂದು ಕೆಟ್ಟ ಸಿನಿಮಾನ ಚೆನ್ನಾಗಿದೆ ಅಂತ ಪ್ರಮೋಟ್ ಮಾಡೋಕ್ಕೆ ಈ ಕಾಲದಲ್ಲಿ ಆಗಲ್ಲ. ಕೆಲವು ಸಿನಿಮಾ ಉದಾಹರಣೆಗಳಿದ್ದಾವೆ, ಅದು ಸಖತ್ತಾಗಿದೆ ಅಂತ ಅವರ ಡಂಗುರ ಬರ್ಸ್ಕೊಂಡು ಆ ಸಿನಿಮಾ ಕಲೆಕ್ಷನ್ ಮಾಡೋಕ್ಕಾಗಿಲ್ಲ, ಮತ್ತೆ ವಾಪಸ್ ಹೊಡೋರು. ಬಟ್ ಆದರೆ ಒಂದು ಒಳ್ಳೆ ಸಿನಿಮಾನ ಹಿಡಿದಿಟ್ಕೊಳಕ್ಕಂತೂ ಯಾರ ಕೈಯಲ್ಲೂ ಆಗಲ್ಲ. ಒಂದು ಒಳ್ಳೆ ಪ್ರಾಡಕ್ಟ್ ಬಂದಿದೆ ಅಂದಾಗ ಯಾವನೋ ಒಬ್ಬನು ಬಾಯಿ ತಪ್ಪಾದರೂ ಹೇಳ್ಬಿಡ್ತಾನೆ, ಅದನ್ನ ಯಾರ ಕೈಯಲ್ಲೂ ಹಿಡಿದಿಟ್ಕೊಳಕ್ಕಾಗಲ್ಲ. ಒಳ್ಳೆ ಪ್ರಾಡಕ್ಟ್ ಆಗಿದ್ರೆ 100% ಸಿನಿಮಾ ಮಾರ್ಕೆಟ್ ಆಗುತ್ತೆ ಸರ್. ನೋಡೋಣ, ಜನಕ್ಕೆ ಬಿಟ್ಟಿರೋದು ಸರ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೆದಾಗಲಿ, ಆಲ್ ದ ಬೆಸ್ಟ್. ಇದಾಗಿತ್ತು ನಿರ್ದೇಶಕ ಧನುಷ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.